ಇವತ್ತು ಭಯ ಹುಟ್ಟಿದೆ. ಸುಮ್ಮನೆ ಅವರು ಘೋಷಣೆಗಳು ಕೂಗ್ತಾ ಇರೋದು ಅಬ್ಕಿ ಬಾರ್ 400 ಪಾರ್ ಅದು ಇದು. ಅವರಿಗೆ ನಿಜವಾಗ್ಲೂ ಅವರಿಗೆ ಹೌದಪ್ಪ ನಾವು ಗೆಲ್ತೀವಿ, ನಮ್ಮ ಕೆಲಸದ ಮೇಲೆ ನಾವು ಗೆಲ್ತೀವಿ ಅಂತ ಏನಾದರೂ ವಿಶ್ವಾಸವಿದ್ದರೆ ಅವ್ರ ಮೈತ್ರಿ ಎಲ್ಲೂ ಮಾಡ್ಕೋತಾ ಇರಲಿಲ್ಲ. ITEDನ ಹಿಂಗೆ ದುರುಪಯೋಗ ಮಾಡ್ಕೋತಾ ಇರಲಿಲ್ಲ. ಬೆಲೆ ಏರಿಕೆ, ನಿರುದ್ಯೋಗ ಸಮಸ್ಯೆ, ಆರ್ಥಿಕ ಅಸಮಾನತೆ ಮತ್ತು ನಮ್ಮ ದೇಶದಲ್ಲಿ ನಡೀತಾ ಇರುವಂಥ ಏನು ಇದು ನಮ್ಮ ವಿಭಜನೆ ನಡೆದಿದೆ ಅಲ್ಲ ಧರ್ಮದ ಹೆಸರ ಮೇಲೆ, ಅದಕ್ಕೆಲ್ಲ ಇವತ್ತು ಜನರು ಬೇಸತ್ತು ಬಿಟ್ಟಿದ್ದಾರೆ. ಬೇಸತ್ತಿ BJPಯವರಿಗೆ ಪಾಠ ಕಲಿಸ್ಬೇಕು ಅಂದ್ಬಿಟ್ಟು BJPಯವರ ಸರ್ವೆಗಳು ಕೂಡ ಇವತ್ತು ಅವರಿಗೆ 200 ಸೀಟ್ ಕೊಡ್ತಾ ಇಲ್ಲ. ಸುಮ್ಮನೆ ಅವ್ರು ಹೇಳ್ಕೊತಾ ಇದ್ದಾರೆ ಅಷ್ಟೇ, ನಾವು ಇದು ಮಾಡ್ತೀವಿ, ಇದು ನಾವು 400 ಬರ್ತೀವಿ, 370 ಇರ್ತೀವಿ. ಅವ್ರ ಬೆನ್ನ ಅವರೇ ಚಪ್ಪರ್ಸ್ಕೊತಾ ಇದ್ದಾರೆ. ಸಾಧನೆ ಹೇಳ್ಕೊಳಕ್ಕೇನೂ ಇಲ್ಲ. ಇಲ್ಲಿ ಕರ್ನಾಟಕದಲ್ಲೇ ನೋಡಿ, ಎಲ್ಲ ಪಕ್ಷದಲ್ಲೂ ಗೊಂದಲ ಸ್ವಲ್ಪ ಮಟ್ಟಿಗೆ ಇದ್ದೇ ಇರ್ತದೆ. ಆದರೆ ಇವತ್ತು ಕರ್ನಾಟಕ BJP 10 ಉರಿತಾ ಇದೆ. 13-14 ಕ್ಷೇತ್ರಗಳಲ್ಲಿ ಇವತ್ತು ಬಂಡಾಯ ನಿಲ್ತಾ ಇದ್ದಾರೆ. ಓಪನ್ ಆಗಿ BJP ಶಾಸಕರು ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ಯಡಿಯೂರಪ್ಪ ಅವರಿಗೆ, ವಿಜೇಂದ್ರ ಅವರಿಗೆ, ಅಶೋಕ್ ಅವರಿಗೆ ಚಾಲೆಂಜ್ ನೀಡ್ತಾ ಇದ್ದಾರೆ. ನೀವು 5 ದಿನದಲ್ಲಿ ನೀವು ಕ್ಯಾಂಡಿಡೇಟ್ ವಾಪಸ್ ತಕ್ಕೊಂಡಿಲ್ಲ ಅಂದರೆ ಅಥವಾ ಕ್ಯಾಂಡಿಡೇಟ್ ಬದಲಾಯಿಸಿಲ್ಲ ಅಂದರೆ ನಾವು ನೋಡ್ಕೋತೀವಿ ನಿಮಗೆ ಅಂತ. ಸೊ ಇದಕ್ಕೆಲ್ಲ ಹೆದರಿ ಇವತ್ತು ಹೆಂಗಾನ ಮಾಡಿ ಕಾಂಗ್ರೆಸ್ಸಿಗೆ ಇಕ್ಕಟ್ಟಿಗೆ ಸಿಗಿಸ್ಬೇಕು, ಕಾಂಗ್ರೆಸ್ ಎಲೆಕ್ಷನ್ ಮಾಡಬಾರ್ದು, ಇಲ್ಲಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ನಡಿಬಾರ್ದು ಅಂದ್ಬಿಟ್ಟು ಇವತ್ತು ಹೊಸ ಒಂದು ಟ್ಯಾಕ್ಸ್ ಟೆರರಿಸಂ ಮುಖಾಂತರ ನಮಗೆ ಕಡಿವಾಣ ಹಾಕಲಿಕ್ಕೆ ಇವತ್ತು ಇವರು ಹೊರಟಿದ್ದಾರೆ. ಇದಕ್ಕೆ ಯಾವುದಕ್ಕೂ ನಾವು ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ನಾವು ಇದಕ್ಕೇನಿದೆ ಕಾನೂನಾತ್ಮಕವಾಗಿ ನಾವು ಏನು ಟ್ಯಾಕಲ್ ಮಾಡಬೇಕು ನಾವು ಮಾಡ್ತೀವಿ. ಆದರೆ ಇದನ್ನು ನಾನು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ತಿಳಿಸ್ತಾ ಇರೋದು, ಇದನ್ನು ನಾವು ಜನರಿಗೆ ತಿಳಿಸ್ಬೇಕಾಗ್ತದೆ. ಯಾವ ರೀತಿ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವದ ಕೊಲೆ ಆಗ್ತಾ ಇದೆ. ಇವತ್ತು ಇವರು ಟ್ಯಾಕ್ಸ್ ಟೆರರಿಸಂ ಮುಖಾಂತರ ಇವರೆಲ್ಲರೂ ಕೈಗೊಂಬೆ ಆಗ್ಬಿಟ್ಟು ಚುನಾವಣೆಯಲ್ಲಿ ಚುನಾವಣೆ ಆಗಬಾರ್ದು, ಇಲ್ಲಿ ಕಾಂಗ್ರೆಸ್ ಗೆದ್ದುಬಿಡುತ್ತೆ ಅಂದ್ಬಿಟ್ಟು ಇವತ್ತು ಇವರೆಲ್ಲ ಇದು ಒಂದು ಹುನ್ನಾರ ನಡೆಸ್ತಾ ಇರೋದು. ಅವರಿಗೆ ಇವತ್ತು ಭಯ ಹುಟ್ಟಿದೆ. ಸುಮ್ಮನೆ ಅವರು ಘೋಷಣೆಗಳು ಕೂಗ್ತಾ ಇರೋದು ಅಬ್ಕಿ ಬಾರ್ 400 ಪಾರ್ ಅದು ಇದು. ಅವರಿಗೆ ನಿಜವಾಗ್ಲೂ ಅವರಿಗೆ ಹೌದಪ್ಪ ನಾವು ಗೆಲ್ತೀವಿ, ನಮ್ಮ ಕೆಲಸದ ಮೇಲೆ ನಾವು ಗೆಲ್ತೀವಿ ಅಂತ ಏನಾದರೂ ವಿಶ್ವಾಸವಿದ್ದರೆ ಅವ್ರ ಮೈತ್ರಿ ಎಲ್ಲೂ ಮಾಡ್ಕೋತಾ ಇರಲಿಲ್ಲ. ITEDನ ಹಿಂಗೆ ದುರುಪಯೋಗ ಮಾಡ್ಕೋತಾ ಇರಲಿಲ್ಲ. ಬೆಲೆ ಏರಿಕೆ, ನಿರುದ್ಯೋಗ ಸಮಸ್ಯೆ, ಆರ್ಥಿಕ ಅಸಮಾನತೆ ಮತ್ತು ನಮ್ಮ ದೇಶದಲ್ಲಿ ನಡೀತಾ ಇರುವಂಥ ಏನು ಇದು ನಮ್ಮ ವಿಭಜನೆ ನಡೆದಿದೆ ಅಲ್ಲ ಧರ್ಮದ ಹೆಸರ ಮೇಲೆ, ಅದಕ್ಕೆಲ್ಲ ಇವತ್ತು ಜನರು ಬೇಸತ್ತು ಬಿಟ್ಟಿದ್ದಾರೆ. ಬೇಸತ್ತಿ BJPಯವರಿಗೆ ಪಾಠ ಕಲಿಸ್ಬೇಕು ಅಂದ್ಬಿಟ್ಟು BJPಯವರ ಸರ್ವೆಗಳು ಕೂಡ ಇವತ್ತು ಅವರಿಗೆ 200 ಸೀಟ್ ಕೊಡ್ತಾ ಇಲ್ಲ. ಸುಮ್ಮನೆ ಅವ್ರು ಹೇಳ್ಕೊತಾ ಇದ್ದಾರೆ ಅಷ್ಟೇ, ನಾವು ಇದು ಮಾಡ್ತೀವಿ, ಇದು ನಾವು 400 ಬರ್ತೀವಿ, 370 ಇರ್ತೀವಿ. ಅವ್ರ ಬೆನ್ನ ಅವರೇ ಚಪ್ಪರ್ಸ್ಕೊತಾ ಇದ್ದಾರೆ. ಸಾಧನೆ ಹೇಳ್ಕೊಳಕ್ಕೇನೂ ಇಲ್ಲ. ಇಲ್ಲಿ ಕರ್ನಾಟಕದಲ್ಲೇ ನೋಡಿ, ಎಲ್ಲ ಪಕ್ಷದಲ್ಲೂ ಗೊಂದಲ ಸ್ವಲ್ಪ ಮಟ್ಟಿಗೆ ಇದ್ದೇ ಇರ್ತದೆ. ಆದರೆ ಇವತ್ತು ಕರ್ನಾಟಕ BJP 10 ಉರಿತಾ ಇದೆ. 13-14 ಕ್ಷೇತ್ರಗಳಲ್ಲಿ ಇವತ್ತು ಬಂಡಾಯ ನಿಲ್ತಾ ಇದ್ದಾರೆ. ಓಪನ್ ಆಗಿ BJP ಶಾಸಕರು ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ಯಡಿಯೂರಪ್ಪ ಅವರಿಗೆ, ವಿಜೇಂದ್ರ ಅವರಿಗೆ, ಅಶೋಕ್ ಅವರಿಗೆ ಚಾಲೆಂಜ್ ನೀಡ್ತಾ ಇದ್ದಾರೆ. ನೀವು 5 ದಿನದಲ್ಲಿ ನೀವು ಕ್ಯಾಂಡಿಡೇಟ್ ವಾಪಸ್ ತಕ್ಕೊಂಡಿಲ್ಲ ಅಂದರೆ ಅಥವಾ ಕ್ಯಾಂಡಿಡೇಟ್ ಬದಲಾಯಿಸಿಲ್ಲ ಅಂದರೆ ನಾವು ನೋಡ್ಕೋತೀವಿ ನಿಮಗೆ ಅಂತ. ಸೊ ಇದಕ್ಕೆಲ್ಲ ಹೆದರಿ ಇವತ್ತು ಹೆಂಗಾನ ಮಾಡಿ ಕಾಂಗ್ರೆಸ್ಸಿಗೆ ಇಕ್ಕಟ್ಟಿಗೆ ಸಿಗಿಸ್ಬೇಕು, ಕಾಂಗ್ರೆಸ್ ಎಲೆಕ್ಷನ್ ಮಾಡಬಾರ್ದು, ಇಲ್ಲಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ನಡಿಬಾರ್ದು ಅಂದ್ಬಿಟ್ಟು ಇವತ್ತು ಹೊಸ ಒಂದು ಟ್ಯಾಕ್ಸ್ ಟೆರರಿಸಂ ಮುಖಾಂತರ ನಮಗೆ ಕಡಿವಾಣ ಹಾಕಲಿಕ್ಕೆ ಇವತ್ತು ಇವರು ಹೊರಟಿದ್ದಾರೆ. ಇದಕ್ಕೆ ಯಾವುದಕ್ಕೂ ನಾವು ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ನಾವು ಇದಕ್ಕೇನಿದೆ ಕಾನೂನಾತ್ಮಕವಾಗಿ ನಾವು ಏನು ಟ್ಯಾಕಲ್ ಮಾಡಬೇಕು ನಾವು ಮಾಡ್ತೀವಿ. ಆದರೆ ಇದನ್ನು ನಾನು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ತಿಳಿಸ್ತಾ ಇರೋದು, ಇದನ್ನು ನಾವು ಜನರಿಗೆ ತಿಳಿಸ್ಬೇಕಾಗ್ತದೆ. ಯಾವ ರೀತಿ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವದ ಕೊಲೆ ಆಗ್ತಾ ಇದೆ. ಇವತ್ತು ಇವರು ಟ್ಯಾಕ್ಸ್ ಟೆರರಿಸಂ ಮುಖಾಂತರ ಇವರೆಲ್ಲರೂ ಕೈಗೊಂಬೆ ಆಗ್ಬಿಟ್ಟು ಚುನಾವಣೆ ಆಗಬಾರ್ದು, ಇಲ್ಲಿ ಕಾಂಗ್ರೆಸ್ ಗೆದ್ದುಬಿಡುತ್ತೆ ಅಂದ್ಬಿಟ್ಟು ಇವತ್ತು ಇವರೆಲ್ಲ ಇದು ಒಂದು ಹುನ್ನಾರ ನಡೆಸ್ತಾ ಇರೋದು.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.